ನೋಡಿ ಫ್ರೆಂಡ್ಸ್, ಈ ಒಂದು ಸುಂದರ ರಮಣೀಯ ಸ್ಥಳ ನೋಡಲಿಕ್ಕೆ ಇವತ್ತು ಒಂದು ತುಂಬ ವಿಶೇಷವಾಗಿ ಕಾಣ್ತಾ ಇದೆ. ಬಹುಶಃ ಕಾಶ್ಮೀರಕ್ಕೆ ಹೋದ್ರೂ ಸಹ ಈ ಥರ ಒಂದು ಅನುಭವ ಸಿಗ್ಬೋದು ಅಂತ ನನಗನ್ನಿಸ್ತೈತೆ. ತುಂಬಾ ಫಾಗ್ ಇವತ್ತು. ಮುಂದೆ ಒಂದು 50 ಅಡಿ 100 ಅಡಿಯಿಂದ ಮುಂದೆ ಯಾರಿದ್ದಾರೆ, ಯಾರು ಬರ್ತಿರ್ಬೋದು ಅನ್ನೋದು ಸಹ ಊಹೆ ಮಾಡಲಿಕ್ಕೆ ಅಸಾಧ್ಯ. ಅಷ್ಟೊಂದು ಫಾಗು. ಇಂಥ ಥರ ಒಂದು ಸುಂದರ ರಮಣೀಯ ಜಾಗವನ್ನು ಪ್ರಕೃತಿ ದೇವತೆ ಭಗವಂತ ನಮಗೆ ಇವತ್ತು ಇಲ್ಲಿ ನಮ್ಮೂರಲ್ಲಿ ಸೃಷ್ಟಿ ಮಾಡಿದ್ದಾನೆ. ಈ ಮೈ ಕೊರೆಯುವ ಚಳಿಯಲ್ಲಿ ನೋಡಿ, ಸಾಲು ಸಾಲು ಅಡಿಕೆ ತೋಟಗಳ ಮಧ್ಯೆ ಒಂದು ಪಾರ್ಕ್. ಈ ಪಾರ್ಕ್ ಬಂದು ತುಮಕೂರು ನಗರ ಹೊರವಲಯದ ಗಂಗಸಂದ್ರ ಗ್ರಾಮದ ಹೊರಭಾಗದಲ್ಲಿ ಅಮಾನಿಕೆರೆ, ಗಂಗಸಂದ್ರ ಅಮಾನಿಕೆರೆ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿದೆ. ಇನ್ನೂ ತುಂಬ ಕೆಲಸ ಕಾರ್ಯಗಳು ನಡಿಬೇಕಾಗಿದೆ. ಆದರೂ ಸಹ ಬೆಳಗಿನ ವಾಯುವಿಹಾರ ವಾಕಿಂಗ್ ಮಾಡಲಿಕ್ಕೆ ತುಂಬ ಸೂಕ್ತವಾದ ಹಾಗೂ ಪರಿಶುದ್ಧವಾದ ಗಾಳಿಯನ್ನು ಕೊಡ್ತಕ್ಕಂಥ ವಾತಾವರಣ ಇದು. ತುಂಬ ಚೆನ್ನಾಗಿದೆ ನೋಡಿ. ಮುಂದೆ ಕಾಣ್ತಾ ಇರೋದು ಆ್ಯಕ್ಚುಲಿ ದಾಲ್ ಲೇಕ್, ಕಾಶ್ಮೀರದ ದಾಲ್ ಲೇಕ್. ಏನು ಕಾಣ್ತಾ ಇಲ್ಲಲ್ವರ, ಏನು ಕಾಣೋದಿಲ್ಲ. ಏಕೆಂದರೆ ಅಷ್ಟೊಂದು ಮಂಜು ಕವಿದ ವಾತಾವರಣ ಪ್ರಕೃತಿ ದೇವತೆ ಸೃಷ್ಟಿ ಮಾಡಿದ್ದಾಳೆ. ಅವಳಗೊಂದು ಕೋಟಿ ನಮನ ಆ ತಾಯಿ ಜಗನ್ಮಾತೆ ಪ್ರಕೃತಿ ದೇವತೆಗೆ. ನೋಡಿ, ಇದು ಕೆರೆ, ದಾಲ್ ಲೇಕ್ ಇದೆ, ಗಂಗಸಂದ್ರದ ದಾಲ್ ಲೇಕ್. ಏನಾದರೂ ಕಾಣ್ತಿದೆಯಾ ನಿಮಗೆ? ನೋಡಿ, ಈಗ ಹತ್ರದಲ್ಲಿದೆ, ನೀರು ನಿಂತಿದೆ, ಏನು ಕಾಣ್ತಿಲ್ಲ. ತುಂಬ ವಿಶೇಷವಾದತಕ್ಕಂಥ ಒಂದು ಜಾಗ, ಅದ್ಭುತ. ಇಂಥ ಒಂದು ಜಾಗವನ್ನು ಕರ್ನಾಟಕದ ತುಮಕೂರು ನಗರದ ಹೊರಭಾಗದ ಗಂಗಸಂದ್ರ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಧನ್ಯವಾದ. ಥ್ಯಾಂಕ್ ಯು.